ಅಣ್ಣ ಏನು ನಡೀತಿದೆ ಇಲ್ಲಿ? ಯಾಕೆ ಇಲ್ಲಿ ಬಾಡಿಗೆ ಸಿಕ್ಕಿಲ್ವ ಇವತ್ತು? ಅಣ್ಣ ಬಾಡಿಗೆ ಇಲ್ಲ, ಗ್ಯಾಸ್ ಇದ್ರೆ ತಾನೇ ಅಣ್ಣ ಬಾಡಿಗೆ ಮಾಡಿ ಹೊಡಿಯೋಕ್ಕೆ. ಗ್ಯಾಸೇ ಇಲ್ಲ ಅಣ್ಣ. ನಮಗೆ ತುಂಬ ತೊಂದರೆ ಆಯ್ತೈತೆ ಒಂದು ವಾರದಿಂದನೂ. ಅದು ರೇಟ್ ಅಂತೂ 58 ರೂಪಾಯಿ ಇದ್ದಿದ್ದು 64 ರೂಪಾಯಿ ಆಯಿತು. ಇವಾಗ 78 ರೂಪಾಯಿ ಆಯಿತು. ಇವಾಗ ಆಲ್ರೆಡಿ 90 ರೂಪಾಯಿ ಆಗೈತೆ. ಬೇರೆ ಕಡೆ ಆದರೆ 115 ರೂಪಾಯಿ ಆ ಥರ ಆಗ್ತವ್ರು ಗ್ಯಾಸು. ಏನು ಮಾಡೋಣ? ಈ ಥರ ತೊಂದರೆ ಇದ್ದರೆ ಏನು ಮಾಡೋದು? ಏನು ದುಡಿಯೋದು? ಏನು ಮಾಡೋದು? ನಮ್ಮ ಸರ್ಕಾರ ಏನು ಮಾಡ್ತೈತೆ ಅಂತ ಹೇಳೋದು. ಎಷ್ಟೊತ್ತಿಂದ ಕ್ಯೂ ನಿಂತಿರೋದು? 1 ಅವರಿಂದ ನಿಂತಿದ್ದೀನಿ ಸರ್. 1 ಅವರಿಂದ? ಇನ್ನ ಆಯ್ತು ಸರ್. ಈಗ ಒಂದು 300 ಗಾಡಿ ಹೋಯ್ತು ಸರ್ ಗ್ಯಾಸ್ ಇಲ್ಲದೆ ವಾಪಸ್ಸು. ಯಾವತ್ತಿಂದ ಆಗ್ತಿರೋದು ನಿಮಗೆ? ಸರ್ ಇದು 1 ತಿಂಗಳಿಂದ ಆಗ್ತಾಯಿದೆ ಸರ್. ಎಲ್ಲೋದ್ರೂ ರೇಟ್ ಜಾಸ್ತಿ ಮಾಡ್ತಾರೆ. ಪರಿಸ್ಥಿತಿ ಹೆಂಗೈತೆ ಅಂತಲೇ ಗೊತ್ತಿಲ್ಲ ಆಟೋ ಡ್ರೈವರ್ಗೆ. ಇವಾಗ ಬೇರೆ ಕಡೆ ನೋಡಿದ್ರೆ 90 ರೂಪಾಯಿ 95 ರೂಪಾಯಿ. ಈಗ ಇನ್ನೂ 10 ರೂಪಾಯಿ ಜಾಸ್ತಿ ಮಾಡ್ತಾರಂತೆ. 105 ರೂಪಾಯಿ 110 ರೂಪಾಯಿ ಮಾಡ್ತಾರಂತೆ. ಏನು ಮಾಫಿಯಾ ನಡೀತೈತೆ ಅಂತ ಗೊತ್ತಿಲ್ಲ. ನಮ್ಮ ಗೌರ್ಮೆಂಟ್ ಏನು ಮಾಡ್ತಾವ್ರೆ? ನಮ್ಮ ಸರ್ಕಾರ ಏನು ಮಾಡ್ತಾರೆ? ನಮ್ಮ ಕಾಲ ಕಳೆಯೋದೇ ನಮ್ಮ ಆಟೋ ಡ್ರೈವರ್ಗಳಿಗೆ. ಬೇರೆ ಜೀವನ ಇಲ್ಲ. ಎಷ್ಟೊತ್ತಿಂದ ಕಾಯ್ತಿದ್ದೀರಾ? ನಾವು 8 ಗಂಟೆಯಿಂದ ಕಾಯ್ತಾ ಇದ್ದೀವಿ ಅಣ್ಣ. ಎಲ್ಲೂ ಇಲ್ಲ ಗ್ಯಾಸು. ಜನ ನಿಮ್ಮನ್ನು ಕಾಯ್ಬೇಕಾಯ್ತು, ನೀವು ಕಾಯ್ತಿದ್ದೀರಾ ಗ್ಯಾಸ್ಗೆ? ಹೌದು ಹೌದು. ಟೈಮ್ ಎಲ್ಲ ವೇಸ್ಟು. ಗ್ಯಾಸ್ ಆಗೋಗಿದೆ ಅಂತವ್ರು ಎಲ್ಲೂ ಸಿಗ್ತಾ ಇಲ್ಲ. ಏನು ಮಾಡೋದು? ಏನು ಓಡಿಸೋದು? ಏನು ಜೀವನ ನಡೆಸೋ ಆ ಥರ ಆಗ್ತಿದೆ ನಮ್ಮ ಜೀವನ. 2 ಗಂಟೆ 1.5 ಕಿಲೋಮೀಟ್ರು. ನಾನು ಹಿಂದ್ಗಡೆ ಒಂದು 100 ಗಾಡಿ ನಿಂತೈತೆ, ಮುಂದ್ಗಡೆ ಒಂದು 100 ಗಾಡಿ ನಿಂತೈತೆ. ಇವತ್ತು ಅದೇ ಬಾಳೆ. ಇವತ್ತು ಬಂದಿದ್ದೀವಿ, ಸ್ಟಾಕ್ ಇಲ್ಲ. ಇನ್ನು ಗಾಡಿ ಓಡಿಸ್ಬೇಕಾ ಇಲ್ಲ ಮನೆಗೆ ಹೋಗಿ ಮಲ್ಕೋಬೇಕಾ ದೇವರನಿಗೆ ಯಾರಿಗೂ ಗೊತ್ತಿಲ್ಲ. ಭಗವಂತಂಗೆ ಬಿಟ್ಟಿದ್ದು. ಕಷ್ಟ, ಭಾಳ ಕಷ್ಟ. ಆಟೋ ಸ್ಟ್ಯಾಂಡ್ ರೋಡಿಗೆ ಬಂದ್ಬಿಟ್ಟಿದೆ ಅಣ್ಣ. ಸ್ಟ್ಯಾಂಡ್ ಅಲ್ಲ ಅಣ್ಣ, ಮನೇಲಿರೋರೆಲ್ಲ ಬೀದಿಗೆ ಬಂದ್ಬಿಟ್ಟವ್ರೆ. ಇವಾಗ ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ಬಾಡಿಗೆ ಹೊಡಿಯೋಕ್ಕಾಗಲ್ಲ. ಸೀದಾ ಮನೆಗೆ ಹೋಗಿ ಮಲ್ಕೋಬೇಕಷ್ಟೇ. ಎಷ್ಟು ದಿನ ಅಂತ ಕಾಯೋದು?